ನಾನು ಕೂತ್ಕೊಳ್ಳೋ ಚೇರೇ ಓದ್ಬಿಟ್ರು ನಂಗೆ. ತಟ್ಟೆ ಇಟ್ಕೊಂಡಿದ್ದನ್ನ ಚೇರ್ನ ಓದ್ ಸಮೇತ ನನ್ಗೆ ಹೆಂಗ್ ಅನಿಸ್ಬಿಡ್ತು ಅಂದ್ರೆ ನಿಜವಾಗ್ಲೂ ಒಂಥರ ಭೂಮಿ ಬಿರ್ಗ್ದಂಗ ಆಗೋಯ್ತು ನನಗೆ. ನನ್ ಇದೇನ ಇದು ಈ ತರನಾ? ಯುವಕರು ಡಿ ಬಾಸ್ ಬಗ್ಗೆ ಕೇಳ್ತಾ ಇದ್ದಾರೆ. ನಾನು ಅವರ ಧರ್ಮಪತ್ನಿ ನನ್ನನ್ನ ಭೇಟಿ ಮಾಡಲಿಕ್ಕೆ ಟೈಮ್ ಕೇಳಿದ್ದಾರೆ. ನಾಳೆ ಬೆಳಗ್ಗೆ ಅವರಿಗೆ ಟೈಮ್ ಅನ್ನ ಕೊಟ್ಟಿದ್ದೇನೆ. ನಾನು ಮಾತಾಡ್ತೇನೆ. ಏನಾದ್ರು ಅನ್ಯಾಯ ಆಗಿದ್ರೆ ಸರಿಪಡಿಸ್ಲಿಕ್ಕೆ ಖಂಡಿತ ನಾವು ಪ್ರಯತ್ನವನ್ನ ಮಾಡ್ತೇವೆ. ಅದೇನ್ ಮೋಡಿ ಮಾಡವನು ಐಕ್ಳು ಇವನಂದ್ರೆ ಸಾಯ್ತವೆ. ಆರೋಪಗಳು ಕೇಳಿ ಬರ್ತದೆ, ನಿಮ್ಗೆ ಗೊತ್ತು ಏನಕ್ಕೆ ಇರ್ಬೋದು ಅಂತ ಹೇಳ್ತೀವಿ. ಅವ್ರ ಮೇಲೆ ಹೊಟ್ಟೆ ಉರಿ, ಅವ್ರು ಬೆಳೀತಾ ಇದಾರೆ ಅಂತ ತಿಕ್ಕ ಉರಿ ನೋಡಿ. ಅವ್ರ ಆಪೋಸಿಟ್ ಅವ್ರು ಮಾಡ್ತಾ ಇರ್ಬೋದಲ್ಲ. ಎಲ್ಲ ಬಿಟ್ಬಿಟ್ಟು ಬದುಕಲ್ ಕಲೆ ಅವ್ರಿಬ್ರು ಗಂಡ ಹೆಂಡತಿ, ಓಕೆನಾ? ನಮ್ಮ ವಿಜಯಲಕ್ಷ್ಮಿ ಅತ್ತಿಗೆ ಅವರಲ್ಲ, ಅವ್ರು ಬಂದು ದೊಡ್ಡವರು, ಇವ್ರು ಚಿಕ್ಕವರು. ಇಬ್ರು ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಯಾವತ್ತೋ ನಮ್ಮ ಬಾಸು 2 ಪೇಕ್ ಜಾಸ್ತಿ ಆಗ್ಯಾವ, ಏನೋ ಹೊಡೆದಿರ್ಬೋದು. ಅದಕ್ಕೇನೆ ಹೇಳಕ್ ಬರ್ಮ ಸರಿ, ವಾಪಸ್ ಮಕ್ಕಕ್ಕೆ ಇಟ್ಬಿಡು ಬಾ, ಮಕ್ಕಕ್ಕೆ ಇಟ್ಬಿಡು ಬಾ, ಮಕ್ಕಕ್ಕೆ ಇಟ್ಬಿಡು ಬಾ, ಮಕ್ಕಕ್ಕೆ ಇಟ್ಬಿಡು ಬಾ, ಬಾ ಇಲ್ಲಿ ಹೇಳ್ತೀನಿ ಬಾ, ಆರಾಮಾಗಿ ತಗೋ. ಯಾಕೆ ನನ್ನೇನೋ ಕಳ್ಳಂತಾರ. ಡೆವಿಲ್ ಆಪೋಸಿಟ್ ನಾವು ಕರ್ನಾಟಕದಲ್ಲೇ ಬರ್ತೀವಿ. ಯಾವಾಗ ಬರುತ್ತಂತೆ ಅದು? ಕ್ರಿಸ್ಮಸ್ ಬರ್ತೇವೆ, ಅದ್ರ ಆಪೋಸಿಟ್ ಬರ್ತೀವಿ ನಾವು. ಕರ್ನಾಟಕದಲ್ಲೇ ಕ್ರಿಸ್ಮಸ್ ದಿನನೇ ಬರ್ತೀವಿ. ಇಲ್ಲ, ಡೆವಿಲ್ ಬರ್ತೇನೆ, ಡೆವಿಲ್ ಆಪೋಸಿಟ್ ಬರ್ತೀವಿ ನಾವು. ಡೆವಿಲ್ ಆಪೋಸಿಟ್ ಕರ್ನಾಟಕದಲ್ಲೇ ಕನ್ಫರ್ಮ್ 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 ಮಾಡ್ಬೇಕು. ಅವಾಗ್ಲೂ ಅಷ್ಟೇ ಕ್ರಾಂತಿ ಆಪೋಸಿಟ್ ನಟ ಭಯಂಕರ ಬತ್ತು. ಓಕೆ, ಏನು ತಲೆ ಕೆಡಿಸ್ಕೊಬಿಡಿ. ಬಿಡಿ ನೀನು ಮೀಕಂಡಿರಪ್ಪ, ನೀನು ಆ ಬಡ್ಡಿ ಗಂಡ ಬಗೊಳ್ಳಿ. ಒಂದು ಕನ್ನಡ ಸಿನಿಮಾದ ಕಾರ್ಯಕ್ರಮ, ಆಬ್ವಿಯಸ್ಲಿ ನಮ್ಮ ಅಣ್ಣ ಬಂದಿದ್ದಾರೆ. ಇದನ್ನು ಹೊರತು ಬರ್ಸಿದ್ವಿ ಸಿನಿಮಾ ರಂಗದ ದರ್ಶನ ವಿಚಾರವಾಗಿ ಅವರು ಜೈಲಿಗೆ ಹೋಗುವಂತ ಕೆಲಸ ಇಲ್ಲ. ನನ್ಗೆ ನನ್ನ ಸಿನಿಮಾ ಬಗ್ಗೆ ಮಾತಾಡೋದು, ಅವ್ರ ಜೊತೆ ಆಕ್ಟ್ ಮಾಡಿ ಓದಿ ಚೆನ್ನಾಗಿದೆ. ಬಂದು ಸಿನಿಮಾ ಮಾತಾಡೋಣ ಪ್ಲೀಸ್. ಅಷ್ಟೇ ನಮ್ ಜೀವನ. ಅಷ್ಟೇ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಅಲ್ಲಿ ನೋಡಿ ಕೆಂಪು ಕಲರ್ ಬಟನ್ ಕಾಣ್ತಾ ಇಲ್ಲ, ಅದನ್ನ ಪ್ರೆಸ್ ಮಾಡಿ. ಪಕ್ಕದಲ್ಲಿ ಬೆಲ್ ಕಾಣಿಸುತ್ತೆ, ಅದ್ರ ಆಲ್ ಬಟನ್ ಒತ್ತಿದ್ರೆ ಮೊದಲು ಬರುತ್ತೆ ನೋಟಿಫಿಕೇಶನ್. ಅದನ್ನ ಒತ್ತಿದ್ರೆ ವಿಡಿಯೋ ಬರುತ್ತೆ.